ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿವಸವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಜುಲೈ ತಿಂಗಳ 6ನೇ ತಾರೀಕು ಪ್ರತಿ ವರ್ಷವೂ ಈ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿವಸ ಅಂಥೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಪ್ರಾಣಿಗಳಿಗೆ ಬರುವಂತಹ ಅನೇಕ ಕಾಯಿಲೆಗಳು ಮನುಷ್ಯರಿಗೂ ಕೂಡ ಬರುತ್ತೆ. ನಾವು ಪ್ರಾಣಿಗಳ ಸಾಕಾಣಿಕೆಯನ್ನು ಮಾಡುವ ನಿಟ್ಟಿನಲ್ಲಿ ಮತ್ತು ಪ್ರಾಣಿಗಳೊಂದಿಗೆ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಹಾಗೂ ಪ್ರಾಣಿಗಳೊಂದಿಗೆ ಯಾವುದೇ ರೀತಿಯ ಒಡನಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ರೋಗಗಳು ಪ್ರಾಣಿಯಿಂದ ಮನುಷ್ಯರಿಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು, ಅರಿವನ್ನು ಮೂಡಿಸಬೇಕು ಅನ್ನುವ ಕಾರಣದಿಂದಾಗಿ ಈ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿವಸವನ್ನು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿವಸ ಅಂತ ಅಂದರೆ ಏನು, ಇದರ ಮಹತ್ವ ಏನು, ಪ್ರಾಣಿಜನ್ಯ ರೋಗಗಳು ಅಂತ ಅಂದರೆ ಏನು, ಈ ಪ್ರಾಣಿಜನ್ಯ ರೋಗಗಳ ವಿಧಗಳು ಯಾವ್ಯಾವಿದ್ದಾವೆ, ಯಾವೆಲ್ಲ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದ್ದಾವೆ, ಅವುಗಳ ಬಗ್ಗೆ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನ್ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಶ್ವ ಪ್ರಾಣಿಜನ್ಯ ರೋಗ ದಿನದ ಇದರ ಒಂದು ಮಹತ್ವ ಅಥವಾ ವಿಶೇಷತೆ ಏನು ಅಂತೀರಿ? ಜುಲೈ 6, 1885ರಲ್ಲಿ ಲೂಯಿಸ್ ಪಾಶ್ಚರ್ ಅವರು ಹುಚ್ಚು ನಾಯಿ ಕಚ್ಚಿದಂಥ ಒಂದು ಜೋಸೆಫ್ ಮಿಸ್ಟರ್ ಅನ್ನುವಂಥ ಒಬ್ಬ ಬಾಲಕನಿಗೆ ರೆಬಿಸ್ ಲಸಿಕೆಯನ್ನು ಹಾಕಿ ಆತನ ಜೀವವನ್ನು ಉಳಿಸ್ತಾರೆ. ಇದು ರೋಗ ಪ್ರತಿಬಂಧಕ ಉಪಾಯಗಳನ್ನು ಬಳಸಿಕೊಂಡು ಜೀವ ಉಳಿಸಿದಂಥ ಒಂದು ಸಂದರ್ಭ. ಇದರ ಸ್ಮರಣಾರ್ಥವಾಗಿ ವಾರ್ಷಿಕವಾಗಿ ಈ ದಿನದ ಒಂದು ನೆನಪಿಗೋಸ್ಕರ ರೆಬಿಸ್ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಇಂಥ ಹಲವಾರು ರೋಗಗಳನ್ನು ತಡೆಗಟ್ಟುವ ಸಲುವಾಗಿ ಜಾಗತಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸಂಬಂಧಪಟ್ಟ ಎಲ್ಲ ಕ್ಷೇತ್ರದ ಜನರು ಒಳಗೂಡಿ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಚಟುವಟಿಕೆಗಳು ಮತ್ತು ಅರಿವು ಮೂಡಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿನಾಚರಣೆಯನ್ನು ಜುಲೈ 6ರಂದು ನಾವು ಆಚರಣೆ ಮಾಡ್ತೀವಿ. ಪ್ರಾಣಿಜನ್ಯ ರೋಗಗಳು ಅಂತ ಅಂದರೆ ಏನು? ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂದರೆ ಇಂಗ್ಲೀಷಲ್ಲಿ ನಾವು ಇವನ್ನ ಜುನೋಸಿಸ್ ಅಂತೀವಿ. 1880ರಲ್ಲಿ ರುಡಾಲ್ಫ್ ವಿರ್ಚಾ ಅನ್ನುವಂಥ ಒಂದು ಖ್ಯಾತ ವೈದ್ಯರು ಈ ಒಂದು ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸ್ತಾರೆ. ಅದರ ಒಂದು ಅನುವಾದನೇ ಕನ್ನಡದಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ನಾವು ಅಂತೀವಿ. ಈ ರೋಗಗಳು ಅಂದರೆ ನೈಸರ್ಗಿಕವಾಗಿ, ಅಂದರೆ ನಿಸರ್ಗದಲ್ಲಿ ಇತರೆ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಪ್ರಸಾರ ಆಗ್ತಕ್ಕಂಥ ಸೋಂಕುಗಳನ್ನು ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ನಾವು ಕರಿತೀವಿ. ಇವುಗಳು ನೇರವಾಗಿ ಸೋಂಕಿತ ಪ್ರಾಣಿಗಳಿಂದ ಮನುಷ್ಯನಿಗೆ ಅಥವಾ ಪರೋಕ್ಷವಾಗಿ ಇತರೆ ವಾಹಕಗಳ ಮುಖಾಂತರ ಮನುಷ್ಯನಿಗೆ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಕೆಲವೊಂದು ಸೋಂಕುಗಳು ಮನುಷ್ಯನಿಂದ ಪ್ರಾಣಿಗಳಿಗೂ ಕೂಡ ಹರಡಬಹುದು. ಸೊ ಬ್ಯಾಕ್ಟೀರಿಯಾ, ವೈರಾಣುಗಳು, ಪರಾವಲಂಬ ಜೀವಿಗಳು, ಶಿಲೀಂಧ್ರಗಳು, ರಿಕೆಟ್ಸಿಯಾ, ಕ್ಲಮೀಡಿಯಾ, ಪ್ರಯಾನ್ನಂತಹ ರೋಗಕಾರಕ ಜೀವಿಗಳಿಂದ ಈ ರೋಗಗಳು ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಹರಡ್ತವೆ. ಉಭಯ ದಶೆಯಲ್ಲಿಯೂ ಕೂಡ ಈ ರೋಗಗಳು ಹರಡ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈ ಹುಚ್ಚು ರೋಗ, ನಾಯಿಗಳಲ್ಲಿ ಇದನ್ನು ಹುಚ್ಚು ನಾಯಿ ಅಂತೀವಿ. ಅದರ್ವೈಸ್ ಬೇರೆ ಎಲ್ಲ ಪ್ರಾಣಿಗಳಲ್ಲಿ ಇದು ಮೆದುಳು ಸೋಂಕಿಗೆ ಮಾಡೋದ್ರಿಂದ ಹುಚ್ಚು ರೋಗ, ರೆಬೀಸ್ ಅಂತ ನಾವು ಕರಿತೀವಿ. ಇದು ಪ್ರಾಣಿಗಳಿಂದ ಮನುಷ್ಯನಿಗೆ ಕಚ್ಚುವಿಕೆಯ ಮುಖಾಂತರ ಹರಡ್ತದೆ. ಅದೇ ರೀತಿ ಉಸಿರಾಟದ ಮುಖಾಂತರ ಕ್ಷಯರೋಗ ಬರ್ತದೆ. ಅದೇ ರೀತಿ ನೆರಡಿ ರೋಗ ಕೂಡ ಬರ್ತದೆ. ಸೊ ಈ ರೀತಿ ಹಲವಾರು ರೀತಿಯ ಒಂದು ರೋಗಗಳು ನಾಗರಿಕತೆಗಳ ಉದಯದಿಂದಲೂ ಕೂಡ ಮನುಷ್ಯನಿಗೆ ಬಾಧಿಸುತ್ತಾ ಬಂದಿದ್ದಾವೆ. ಅವು ಸಾರ್ವಜನಿಕ ಆರೋಗ್ಯದ ಮೇಲೆ, ಪಶು ಸಂಪತ್ತಿನ ಮೇಲೆ, ರಾಷ್ಟ್ರದ ಆರ್ಥಿಕತೆಯ ಮೇಲೆ ವಿಪರೀತವಾದಂಥ ಪರಿಣಾಮವನ್ನು ಬೀರ್ತವೆ.
ಈಗ ತಾವು ಇತ್ತೀಚೆಗೆ ಒಂದು ಇನ್ಫ್ಲುಯೆನ್ಸಾ ವೈರಸ್ಗಳ ಬಗ್ಗೆ ಕೇಳಿದ್ರಿ. ಹಕ್ಕಿ ಜ್ವರ ಇರ್ಬೋದು, ಹಂದಿ ಜ್ವರ ಇರ್ಬೋದು, ನಿಫಾ ವೈರಸ್ ಅಂತ ಬಂತು ಇತ್ತೀಚೆಗೆ. ನಮ್ಮಲ್ಲಿ ಇತ್ತೀಚೆಗೆ ಕೋವಿಡ್-19 ಬಂತು. ಅದು ಕೋವಿಡ್ ರೋಗದ ಬಗ್ಗೆ ಅಂತೂ ನಮಗೆಲ್ಲ ಭಾಳ ಚಿರಪರಿಚಯನೇ ಇದೆ. ಅದೇ ರೀತಿ ಬ್ರುಸೆಲೋಸಿಸ್ ಇರ್ಬೋದು, ಕ್ಷಯರೋಗ, ಇನ್ನಿತರೆ ಹಲವಾರು ರೀತಿಯಾದಂಥ ಒಂದು ಪ್ರಾಣಿ ಮೂಲದ ಮಾನವೀಯ ರೋಗಗಳನ್ನು ನಾವು ಪ್ರಾಣಿಜನ್ಯ ರೋಗಗಳು ಅಥವಾ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ವಿಶ್ವ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾದಂಥ ಆಹಾರ ಮತ್ತು ಕೃಷಿ ಸಂಸ್ಥೆ ಇದೊಂದು ಅಂದಾಜು ಮಾಡಿದೆ. ಮಾನವರ ಎಲ್ಲ ಸಾಂಕ್ರಾಮಿಕ ರೋಗಗಳನ್ನು ಗಣನೆಗೆ ತೆಗೆದುಕೊಂಡರೆ ಮನುಷ್ಯನ ರೋಗಗಳ ಸುಮಾರು 60ಕ್ಕಿಂತನೂ ಹೆಚ್ಚು ಸೋಂಕುಗಳು ಯಾವುದಾದ್ರೂ ಒಂದು ಪ್ರಾಣಿಯ ಮೂಲವನ್ನು ಹೊಂದಿವೆ. ಇವುಗಳಲ್ಲಿ ಸುಮಾರು 71ಕ್ಕಿಂತನೂ ಅತಿ ಹೆಚ್ಚಿನ ಒಂದು ಪ್ರತಿಶತ ರೋಗಕಾರಕಗಳು ವನ್ಯಜೀವಿಗಳಲ್ಲಿ ತಮ್ಮ ಮೂಲವನ್ನು ಹೊಂದಿದ್ದಾವೆ. ಅಂದರೆ ವನ್ಯಜೀವಿಗಳ ಮುಖಾಂತರ ನೇರವಾಗಿ ಅಥವಾ ವನ್ಯಜೀವಿಗಳ ಮುಖಾಂತರ ಇನ್ಯಾವುದೋ ಸಾಕು ಪ್ರಾಣಿ ಅಥವಾ ಇನ್ಯಾವುದೋ ಒಂದು ಪ್ರಾಣಿಯ ಮುಖಾಂತರ ಮನುಷ್ಯನಿಗೆ ಈ ರೋಗಗಳು ಹರಡಿ ಕಾಲಾಂತರದಲ್ಲಿ ಮನುಷ್ಯನ ಒಂದು ಜನಸಂಖ್ಯೆಯಲ್ಲಿ ಇವು ಬೇರೂರಿದಾಗ ಆ ಒಂದು ರೋಗಗಳು ಸಮಸ್ಯೆಗಳನ್ನು ಸಾರ್ವಜನಿಕ ಆರೋಗ್ಯಕ್ಕೆ ಮಾಡಲ್ಪಡ್ತವೆ. ಪ್ರಾಣಿಗಳು ಅಂದರೆ ಸಾಕು ಪ್ರಾಣಿಗಳು ಆಗಿರ್ಬೋದು, ವನ್ಯಜೀವಿಗಳು ಆಗಿರ್ಬೋದು, ಬೀದಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಆಗಿರ್ಬೋದು, ಅವಕ್ಕೆ ಯಾವುದೇ ಆದಂಥ ಒಂದು ಮಾಲೀಕರು ಇರೋದಿಲ್ಲ, ಸ್ಟ್ರೇ ಆ್ಯನಿಮಲ್ಸ್ ನಾವು ಅಂತೀವಿ. ಈ ರೀತಿಯಾದಂಥ ಹಲವಾರು ರೀತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಈ ರೋಗಗಳು ಮನುಷ್ಯನಿಗೆ ಹರಡ್ತವೆ. ಇನ್ನು ವಿಶ್ವಸಂಸ್ಥೆಯ ಒಂದು ವರದಿಯ ಪ್ರಕಾರ 2020ರಲ್ಲಿ ಏನು ನಮ್ಮ ಇದು ಕೋವಿಡ್-19 ಅನ್ನುವಂಥ ರೋಗ ಬಂತು, ಇದು ಸುಮಾರು 13 ಮಿಲಿಯನ್ನಷ್ಟು ಮಾನವ ಜೀವಗಳನ್ನು ಬಲಿ ತೆಗೆದುಕೊಂಡಿತು. ಸೊ ಇಂಥ ಒಂದು ರೋಗಗಳು ಆವಾಗವಾಗ ನಮಗೆ ಬರ್ತಾನೆ ಇರ್ತವೆ. ಇದಕ್ಕಿಂತ ಮೊದಲು ನಮಗೆ ಸ್ಪ್ಯಾನಿಷ್ ಫ್ಲೂ ಅಂತ ಇತ್ತು, ಹಾಂಗ್ಕಾಂಗ್ ಫ್ಲೂ ಅಂತಿತ್ತು, ಏಷ್ಯನ್ ಫ್ಲೂ ಅಂತಿತ್ತು, ಪ್ಲೇಗ್ ರೋಗ ಬಂತು, ಮರ್ಸ್ ರೋಗ ಬಂತು, ಇತ್ತೀಚೆಗೆ ಸಾರ್ಸ್ ರೋಗ ಕೂಡ ಬಂದಿದೆ. ಇಂಥ ಒಂದು ರೋಗಗಳು ದೇಶದ ಒಂದು ಆರ್ಥಿಕತೆಗೆ, ಅಂತಾರಾಷ್ಟ್ರೀಯ ಆರ್ಥಿಕತೆಗೆ, ಪ್ರಾಣಿಜನ್ಯ ಉತ್ಪನ್ನಗಳ ಒಂದು ವಹಿವಾಟಿಗೆ ಒಂದು ಅಡ್ಡಿಯನ್ನು ಮಾಡ್ತವೆ, ಸವಾಲುಗಳನ್ನು ಮಾಡ್ತವೆ. ಒಟ್ಟಾರೆ ನಾವು ನಕಾರಾತ್ಮಕ ಇವುಗಳ ಒಂದು ಪರಿಣಾಮವನ್ನು ನೋಡುವುದಾದರೆ ಸುಮಾರು ವರ್ಷಕ್ಕೆ 2.4 ಶತಕೋಟಿ ಅನಾರೋಗ್ಯದ ಪ್ರಕರಣಗಳನ್ನು ಇವು ಮಾಡಲ್ಪಡ್ತವೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 2.7 ಮಿಲಿಯನ್ ಮಾನವರ ಸಾವುಗಳು ಕೂಡ ಸಂಬಂಧಿಸ್ತವೆ. ಸಾಮಾನ್ಯವಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತಕ್ಕಂತಹ ಪ್ರಾಣಿಜನ್ಯ ಸೋಂಕುಗಳು ಯಾವ್ಯಾವು ಸರ್? ಇವು ಆಯಾ ಒಂದು ಕ್ಷೇತ್ರಕ್ಕೆ ಆಯಾ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ ಅಂತ. ಈ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಕೆಲವೊಂದು ಸಾಂಕ್ರಾಮಿಕ ರೋಗಗಳಿದ್ದಾವೆ. ಇದೇ ರೀತಿಯ ರೋಗಗಳು ಯುರೋಪದಲ್ಲಿ ಇರಬೇಕು ಅಂತ ಏನಿಲ್ಲ, ಯುರೋಪ ರಾಷ್ಟ್ರಗಳಲ್ಲಿ. ಅದೇ ರೀತಿಯ ರೋಗಗಳು ಅಮೆರಿಕದಲ್ಲೂ ಇರಬೇಕಂತ ಏನಿಲ್ಲ. ಆಯಾ ಒಂದು ಕ್ಷೇತ್ರಗಳಲ್ಲಿ ಕೆಲವೊಂದು ರೋಗಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ ವೈದ್ಯರು. ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ರೇಬಿಸ್ ರೋಗ ಅಥವಾ ಹುಚ್ಚು ರೋಗ, ಹುಚ್ಚು ನಾಯಿ ರೋಗ ಏನಂತೀವಿ, ಇದು ಒಂದಿದೆ. ಇದು ಸೋಂಕಿತ ಕಚ್ಚುವ ರೀತಿಯ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತದೆ. ಕಂದು ರೋಗ ಅಥವಾ ಬ್ರುಸೆಲೋಸಿಸ್ ಅಂತ ಏನು ನಾವು ಅಂತೀವಿ, ಇದು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ಮನುಷ್ಯನಿಗೆ ಹರಡುತ್ತದೆ. ಹಾಲನ್ನು ಸರಿಯಾಗಿ ಕಾಯಿಸಿ ಸೇವಿಸಿದಾಗ ಮನುಷ್ಯನಿಗೆ ಹರಡುತ್ತದೆ. ಅದರ ಜೊತೆಗೆ ಈ ಸೋಂಕಿತ ಹಸುಗಳ ಒಂದು ಆರೈಕೆ ಮಾಡ್ತಕ್ಕಂಥ ನಮ್ಮ ರೈತ ಬಾಂಧವರಿಗೂ ಹರಡುತ್ತದೆ, ಪಶುವೈದ್ಯರಿಗೂ ಕೂಡ ಹರಡುತ್ತದೆ. ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ನಾವು ಹೇಳ್ತೀವಿ. ಇದು ಪ್ರಮುಖವಾಗಿ ಬೆಕ್ಕಿನ ವರ್ಗದ ಪ್ರಾಣಿಗಳಲ್ಲಿ ಇರ್ತದೆ. ಇದೊಂದು ಪರಾವಲಂಬಿ ಜೀವಿ. ಯಾವುದಾದ್ರೂ ಒಂದು ಪ್ರಾಣಿಗೆ ಈ ಬೆಕ್ಕಿನ ಸಂಪರ್ಕ ಬಂದಾಗ ಅದಕ್ಕೆ ಬಂದು ಅದರ ಮುಖಾಂತರ ಮನುಷ್ಯನಿಗೆ, ಅಥವಾ ಬೆಕ್ಕಿನ ಒಂದು ಮಲದ ಸಂಪರ್ಕ ಮನುಷ್ಯನಿಗೆ ಬಂದಾಗ ಆಹಾರದ ಮುಖಾಂತರ ಈ ಮನುಷ್ಯನಿಗೆ ಈ ರೋಗ ಹರಡ್ತದೆ. ಸಿಸ್ಟಿಸರ್ಕೋಸಿಸ್ ಮತ್ತು ಎಕಾನೋಕೋಕಸಿಸ್ ಪರೋಪಜೀವಿ ರೋಗಗಳು ಅಂತೀವಿ. ಇವು ಟೇಪ್ವರ್ಮ್ ಅಥವಾ ಪಟ್ಟಿ ಹುಳುಗಳಿಂದ ಮನುಷ್ಯನಿಗೆ ಹರಡ್ತವೆ. ಅದೇ ರೀತಿ ಕೆಲವೊಂದು ವೈರಾಣುವಿನ ಕಾಯಿಲೆಗಳು ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ನಾವು ಅಂತೀವಿ. ಸೊಳ್ಳೆಗಳ ಕಚ್ಚುವಿಕೆಯಿಂದ ಈ ಒಂದು ರೋಗದಲ್ಲಿ ಹಂದಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಪ್ಲೇಗ್ ರೋಗ ಇದೆ, ಗುಜರಾತ್ನಲ್ಲಿ ಕಾಣಿಸ್ಕೊಂಡಿತ್ತು. ಅದು ಚಿಗಟಗಳ ಮುಖಾಂತರ ಹರಡುತ್ತದೆ. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರ ಅಂತ ನಾವು ಅಂತೀವಿ. ಇದು ಇಲಿಗಳ ಮುಖಾಂತರ, ನೀರಿನ ಮುಖಾಂತರ ಮನುಷ್ಯನಿಗೆ ಹರಡುತ್ತದೆ. ನಿಫಾ ರೋಗ ಮುಖ್ಯವಾಗಿ ಬಾವಲಿಗಳ ಮುಖಾಂತರ ಹರಡುತ್ತದೆ. ಸ್ಲೀಪಿಂಗ್ ಸಿಕ್ನೆಸ್ ಅಂತ ನಾವು ಅಂತೀವಿ. ಪ್ರಮುಖವಾಗಿ ಆಫ್ರಿಕಾದಲ್ಲಿದೆ. ನಮ್ಮ ದೇಶದಲ್ಲೂ ಕೂಡ ಒಂದು ಸೌಮ್ಯ ಸ್ವಭಾವದ ಒಂದು ಟ್ರಿಪನೋಸೋಮಿಯಾಸಿಸ್ ರೋಗ ಇದೆ. ಇದು ನೊಣಗಳ ಮುಖಾಂತರ ಹರಡುತ್ತದೆ. ಇನ್ನು ಮಂಗನ ಕಾಯಿಲೆ, ನಮ್ಮ ಶಿವಮೊಗ್ಗ ಭಾಗಗಳಲ್ಲಿ ನೋಡಿದರೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಇದೆ. ಇದು ಕೂಡ ಉಣ್ಣೆಗಳ ಮುಖಾಂತರ ಹರಡುತ್ತದೆ. ಗುಜರಾತ್ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಕ್ರಿಮಿಯನ್ ಕಾಂಗೋ ಹೆಮರೇಜಿಕ್ ಫೀವರ್ ಅಂತ ನಾವು ಅಂತೀವಿ. ಸೊ ಅದು ಕೂಡ ಉಣ್ಣೆಗಳ ಮುಖಾಂತರ ಹರಡ್ತವೆ. ಈ ರೀತಿಯಾದಂಥ ಹಲವಾರು ರೀತಿಯಾದಂಥ ಒಂದು ಕಾಯಿಲೆಗಳು ಆಯಾ ಪ್ರದೇಶಗಳಲ್ಲಿ ಕಾಲ ಕಾಲಕ್ಕೆ ಹರಡ್ತಾ ಇರ್ತವೆ.
ಹೀಗೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ಸಾಕಷ್ಟು ರೋಗಗಳ ಒಂದು ಪಟ್ಟಿಯನ್ನು ತಾವು ತಿಳಿಸಿದ್ರಿ. ಈ ಪ್ರಾಣಿಜನ್ಯ ರೋಗಗಳಲ್ಲಿ ಏನಾದರೂ ವಿಧಗಳಿದ್ದಾವೆ? ಪ್ರಮುಖವಾಗಿ ಸರ್, ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು 4 ವಿಧದಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ರೀತಿಯ ರೋಗಗಳು ಅಂದರೆ ವಿರಳ ರೋಗಗಳು ಅಥವಾ ಸ್ಪೊರಾಡಿಕ್ ರೋಗಗಳು ಅಂತ. ಇವು ನಿರ್ದಿಷ್ಟವಾದಂಥ ಯಾವುದೇ ಒಂದು ಸ್ಥಳದಲ್ಲಿ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಪ್ಯಾಟರ್ನಲ್ಲಿ ಆ ರೋಗ ಬರೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ, ಶಿಲೀಂಧ್ರಗಳಿಂದ ಬರ್ತಕ್ಕಂಥ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಲ್ಲೋ ಇಲ್ಲೋ ರೋಗಗಳು ಕಾಣಿಸ್ಕೊಳ್ತವೆ. ಇವುಗಳನ್ನು ನಾವು ಸ್ಪೊರಾಡಿಕ್ ಅಥವಾ ವಿರಳ ಸಾಂಕ್ರಾಮಿಕ ರೋಗಗಳು ಅಂತೀವಿ. ಎರಡನೇದು ಎಂಡೆಮಿಕ್ ಅಥವಾ ಸ್ಥಳೀಯ ಸೋಂಕುಗಳು ಅಂತ ನಾವು ಅಂತೀವಿ. ಇವು ನೈಸರ್ಗಿಕವಾಗಿ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೊಂದಿರ್ತವೆ. ಆವಾಗವಾಗ ಮನುಷ್ಯರು ಅಥವಾ ಪ್ರಾಣಿಗಳಿಗೆ ಅವು ಬಾಧಿಸ್ತಾ ಇರ್ತವೆ. ಆಂಥ್ರಾಕ್ಸ್ ರೋಗ ಆಗಿರ್ಬೋದು, ನೆರಡಿ ರೋಗ, ಬ್ರುಸೆಲೋಸಿಸ್ ರೋಗ ಆಗಿರ್ಬೋದು, ಕ್ಯೂ ಜ್ವರ ಆಗಿರ್ಬೋದು. ಈ ರೀತಿಯಾದಂಥ ಸ್ಥಳೀಯ ಸಾಂಕ್ರಾಮಿಕ ರೋಗಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಅವು ಕಾಣಿಸಿಕೊಳ್ಪಡ್ತವೆ. ಇಂಥ ಒಂದು ಸ್ಥಳೀಯ ರೋಗಗಳ ಪ್ರಕೋಪ ಜಾಸ್ತಿ ಆದಾಗ ಅವು ಉದಯೋನ್ಮುಖ ಅಥವಾ ರೋಗೋದ್ರೇಕಗಳನ್ನು ಉಂಟು ಮಾಡ್ತವೆ. ಇವುಗಳಿಗೆ ನಾವು ಎಪಿಡೆಮಿಕ್ ಡಿಸೀಸಸ್ ಅಂತ ಕರಿತಾ ಇದ್ದೀವಿ. ಜೂನೋಸಿಸ್ ಇದ್ದರೆ ಅದು ಎಪಿಡೆಮಿಕ್ ಜೂನೋಸಿಸ್ ಅಂತ ಆಗುತ್ತೆ. ಸೊ ಇತಿಹಾಸವನ್ನು ತಾವು ಒಂದು ಸಲ ಮೆಲುಕು ಆಡಿಸಿದರೆ, 1956ರಲ್ಲಿ ಆಫ್ರಿಕಾದ ಸೂಡಾನ್ನಲ್ಲಿ ಎಬೋಲಾ ಅನ್ನುವಂಥ ಹೊಸ ರೋಗ ಬಂತು. 1957ರಲ್ಲಿ ಕರ್ನಾಟಕದ ಅದೇ ನಮ್ಮ ಶಿವಮೊಗ್ಗ ಕ್ಯಾಸ್ನೂರ್ ಏರಿಯಾದಲ್ಲಿ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಬಂತು. 1959 ಮತ್ತು 70ರಲ್ಲಿ ಕಾಂಗೋದಲ್ಲಿ HIV-1 ಮತ್ತು ಈ ಎಂಪಾಕ್ಸ್, ಮಂಕಿ ಪಾಕ್ಸ್ ಅನ್ನುವಂಥ ಒಂದು ರೋಗ ಬಂತು. 1998ರಲ್ಲಿ ಮಲೇಷಿಯಾದಿಂದ ನಿಫಾ ವೈರಸ್ ಬಂತು. ಈ ರೀತಿಯಾದಂಥ ಒಂದು ರೋಗಗಳು ರೋಗೋದ್ರೇಕದ ರೂಪದಲ್ಲಿ ಬಂದು ಹೆಚ್ಚಿನ ಒಂದು ಪ್ರಾಣಿಗಳು ಮತ್ತು ಹೆಚ್ಚಿನ ಮನುಷ್ಯರನ್ನು ಅವು ಸೋಂಕಿಗೆ ಗ್ರಸ್ತ ಮಾಡ್ತವೆ. ಇವುಗಳನ್ನು ನಾವು ಎಪಿಡೆಮಿಕ್ ಡಿಸೀಸಸ್ ಅಥವಾ ಎಪಿಡೆಮಿಕ್ ಜೂನೋಸಿಸ್ ಅಂತೀವಿ. ಇನ್ನು ಕೊನೆಯದಾಗಿ ಕೋವಿಡ್ ಆದಮೇಲಂತೂ ಚಿರಪರಿಚಿತನೇ ಆಗಿಬಿಟ್ಟಿದೆ ಪ್ಯಾಂಡಮಿಕ್ ರೋಗಗಳು ಅಥವಾ ಸರ್ವವ್ಯಾಪಿ ರೋಗೋದ್ರೇಕಗಳನ್ನು ಮಾಡ್ತಕ್ಕಂಥ ಒಂದು ಸೋಂಕುಗಳು. ಇವೇನು ಮಾಡ್ತವೆ, ಇವಕ್ಕೆ ಯಾವುದೇ ಆದಂಥ ಒಂದು ಅಂತಾರಾಷ್ಟ್ರೀಯ ಬಾರ್ಡರ್ ಇರೋದಿಲ್ಲ. ಗಡಿ ದಾಟಿ ಹಲವಾರು ದೇಶಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಮನುಷ್ಯರು, ಪ್ರಾಣಿಗಳು ಅಥವಾ ಹೆಚ್ಚಿನ ಸಂಖ್ಯೆಯ ಮನುಷ್ಯರನ್ನು ಇವು ಬಾಧಿಸ್ತವೆ. ಇವುಗಳಿಗೆ ನಾವು ಪ್ಯಾಂಡಮಿಕ್ ಅಥವಾ ಸರ್ವವ್ಯಾಪಿ ರೋಗೋದ್ರೇಕ ಮಾಡ್ತಕ್ಕಂಥ ಸೋಂಕುಗಳು ಅಂತ ನಾವು ಕರಿತೀವಿ. ಕೋವಿಡ್ ಇದಕ್ಕೆ ಒಂದು ಚಿರಪರಿಚಿತ ಉದಾಹರಣೆ. ಇದರ ಜೊತೆಗೆ H5N1 ಹಕ್ಕಿ ಜ್ವರ, H1N1 ಹಂದಿ ಜ್ವರ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ಎಬೋಲಾ ವೈರಸ್ಗಳು ಉದಾಹರಣೆಗಳಾಗಿದ್ದಾವೆ. ಹೀಗೆ 4 ವಿಧದ ಪ್ರಾಣಿಜನ್ಯ ರೋಗಗಳನ್ನು ನಾವು ಗಮನಿಸಬಹುದು. ಈ ಪ್ರಾಣಿಜನ್ಯ ಕಾಯಿಲೆಗಳು ಹೇಗೆ ಹರಡ್ತವೆ? ಪ್ರಾಣಿಜನ್ಯ ಸಾಂಕ್ರಾಮಿಕ ಕಾಯಿಲೆಗಳು ನಾನಾ ವಿಧದಿಂದ ಹರಡ್ತವೆ. ಒಂದು ನೇರವಾಗಿ ಒಂದು ಪಶುಗಳ ಉತ್ಪನ್ನಗಳನ್ನು ಸೇವಿಸೋದರಿಂದ, ಆಹಾರ ಇರ್ಬೋದು, ಹಾಲು, ಮಾಂಸ, ಮೊಟ್ಟೆ ಇವುಗಳ ಮುಖಾಂತರ. ಎರಡನೇದಾಗಿ ಗಾಳಿಯ ಮುಖಾಂತರ ನೇರವಾಗಿ ಪ್ರಾಣಿಗಳ ಸಂಪರ್ಕಕ್ಕೆ ಮನುಷ್ಯನು ಬರಬಹುದು. ಎಷ್ಟೋ ಸಲ 10 ಕಿಲೋಮೀಟರ್ದಷ್ಟು ಈ ಒಂದು ವೈರಾಣುಗಳು ಗಾಳಿಯಲ್ಲಿ ತೇಲಿ ಕೂಡ ಸೋಂಕನ್ನು ಉತ್ಪತ್ತಿ ಮಾಡಿದಂಥ ಉದಾಹರಣೆಗಳು ಇದ್ದಾವೆ. ಇದರ ಜೊತೆಗೆ ರೋಗವಾಹಕಗಳು ಅಂತ ನಾವು ಕರಿತೀವಿ. ಅವು ಸಜೀವ ಅಥವಾ ನಿರ್ಜೀವ ವಸ್ತುಗಳಾಗಿರ್ಬೋದು. ಈಗ ಒಂದು ವಾಹನ ಒಂದು ಫಾರ್ಮ್ಗೆ ಭೇಟಿ ಮಾಡಿ ನಂತರ ಇನ್ನೊಂದು ಫಾರ್ಮ್ಗೆ ಭೇಟಿ ಮಾಡಿದಾಗ ಜೈವಿಕ ಸುರಕ್ಷತೆಗಳನ್ನು ಸರಿಯಾಗಿ ಪಾಲನೆ ಮಾಡದೇ ಇದ್ದಾಗ ಅದು ಇನ್ನೊಂದು ಫಾರ್ಮ್ಗೆ ಆ ಸೋಂಕು ತಗುಲ್ತದೆ. ಇನ್ನು ಸಜೀವ ಅಂದರೆ ಇಲ್ಲಿ ನಾನಾ ರೀತಿಯ ಪ್ರಾಣಿಗಳು ಬರ್ತವೆ. ಒಂದು ರೋಗವಾಹಕಗಳು ಅಥವಾ ವೆಕ್ಟರ್ ಅಂತ ನಾವು ಅಂತೀವಿ. ಇದರಲ್ಲಿ ಉಣ್ಣೆ ಇರ್ಬೋದು, ಸೊಳ್ಳೆ ಇರ್ಬೋದು, ಚಿಗಟ ಇರ್ಬೋದು, ನೊಣ ಇರ್ಬೋದು. ಈ ಎಲ್ಲ ಒಂದು ರೋಗವಾಹಕಗಳಿಂದ ಬರ್ತದೆ. ಅದರ ಜೊತೆಗೆ ಈ ದಂಶಕ ಪ್ರಾಣಿಗಳಿದಾವಲ್ಲ, ಇಲಿಗಳು, ಹೆಗ್ಗಣ, ಚಲಿಸುವಂಥ ಒಂದು ಸಣ್ಣ ಪ್ರಾಣಿಗಳು ಕೂಡ ಈ ರೋಗಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲಿ ನೈರ್ಮಲ್ಯದ ಕೊರತೆ ಇದೆಯೋ ಅಂಥ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ಕಾಣಬಹುದು. ಅದರ ಜೊತೆಗೆ ಕಡು ಬಡತನ, ಸೊ ನೈರ್ಮಲ್ಯದ ಕೊರತೆ, ಆಮೇಲೆ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ಇಲ್ಲದೇ ಇರುವುದು, ಜಾಗೃತಿ ಇಲ್ಲದೇ ಇರುವುದು, ಹೆಚ್ಚಿನ ಒಂದು ಪ್ರಾಣಿಗಳ ಒಡನಾಟ, ಇಂಥವುಗಳು ಹೆಚ್ಚಿನ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ಹೊಂದಿರ್ತವೆ. ಈ ಸೌತ್ ಈಸ್ಟ್ ಏಷ್ಯಾ ಏನಂತೀವಿ ನಾವು, ಎಸ್ಪೆಷಲಿ ನಮ್ಮ ಭಾರತ ಮತ್ತು ಚೈನಾ ಮತ್ತು ಇದರ ಸುತ್ತಮುತ್ತಲಿನ ದೇಶಗಳಲ್ಲಿ ಇವುಗಳ ಸಂಖ್ಯೆ ಹೆಚ್ಚು. ಯಾಕಂದರೆ ನಮ್ಮ ಹತ್ರ ಅತಿ ಹೆಚ್ಚಿನ ಜಾನುವಾರುಗಳ ಸಂಖ್ಯೆ ಇದೆ, ವನ್ಯ ಪ್ರಾಣಿಗಳಿದ್ದಾವೆ, ಮನುಷ್ಯರ ಸಂಖ್ಯೆ ಕೂಡ ಜಾಸ್ತಿ ಇರೋದರಿಂದ ಸೌತ್ ಈಸ್ಟ್ ಏಷ್ಯಾ ಭಾಗದಲ್ಲಿ ಇವು ನಾವು ಹೆಚ್ಚಿನ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ಕಾಣ್ತೀವಿ.
ಹೀಗೆ ಪ್ರಾಣಿಜನ್ಯ ಕಾಯಿಲೆಗಳು ನಾನಾ ವಿಧದಲ್ಲಿ ಹರಡತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಪ್ರಾಣಿಜನ್ಯ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾಯಿಲೆಗಳು ಬಂದು ಅನೇಕ ವರ್ಷಗಳಾಗಿದ್ದಾವೆ, ಇನ್ನು ಕೆಲವು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅದ್ರ ಜೊತೆಗೆ ಹೊಸದಾಗೂ ಕೂಡ ಒಂದಷ್ಟು ಉದಯೋನ್ಮುಖ ಕಾಯಿಲೆಗಳು ಬರ್ತಾ ಇರ್ತವೆ. ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈ ಉದಯೋನ್ಮುಖ ಅಥವಾ ಎಮರ್ಜಿಂಗ್ ಜುನಾಟಿಕ್ ಡಿಸೀಸಸ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ರೋಗ ಹೊಸದಾಗಿ ಕಾಣಿಸಿಕೊಳ್ಳುವುದು. ಈಗ ಸಾರ್ಸ್ ಕೊರೋನಾ ವೈರಸ್ 2 ಅಂತ ಏನು ನಾವು ಕೋವಿಡ್-19ನ ಒಂದು ಕಾರಕ ಹೇಳ್ತೀವಿ, ಅದು ಕೂಡ ಒಂದು ಉದಯೋನ್ಮುಖ ಕಾಯಿಲೆನೇ. ಸ್ವಲ್ಪ ದಿನಗಳ ಹಿಂದೆ ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಬಂದಿತ್ತು, ಅದು ಕೂಡ ಹೊಸ ಕಾಯಿಲೆನೇ. ಸೊ ಉದಯೋನ್ಮುಖ ಕಾಯಿಲೆ ಅಂದರೆ ಒಂದು ಹೊಸದಾದ ಒಂದು ಜಾಗ ಅಥವಾ ಹೊಸ ಪ್ರಭೇದದಿಂದ ಉಂಟಾದಂಥ ಒಂದು ರೋಗ ಅಥವಾ ಹೊಸದಾದ ಒಂದು ಪ್ರಾಣಿಯಲ್ಲಿ ಈ ರೋಗ ಕಂಡುಬರುವುದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಕ್ಕಿ ಜ್ವರ ಹಸುಗಳಲ್ಲಿ ಕೂಡ ಬಂದ್ಬಿಟ್ಟಿದೆ. ಸೊ ಅದು ಒಂದು ಹೊಸ ಪ್ರಾಣಿ. ಇಂಥ ಒಂದು ಹೊಸತನ ಇರುವಂಥ ಒಂದು ಕಾಯಿಲೆಯನ್ನು ನಾವು ಉದಯೋನ್ಮುಖ ಕಾಯಿಲೆ ಅಥವಾ ಎಮರ್ಜಿಂಗ್ ಜುನಾಟಿಕ್ ಡಿಸೀಸ್ ಅಂತ ನಾವು ಕರಿತೀವಿ. ಇನ್ನು ಈ ಮರುಕಳಿಸುವಂಥ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಅಂದರೆ ಯಾವುದೋ ಕಾಲಘಟ್ಟದಲ್ಲಿ ಆ ಒಂದು ರೋಗ ತನ್ನ ಪ್ರಕೋಪ ತೋರಿಸಿತ್ತು, ಕಾಲಾಂತರದಿಂದ ಅಥವಾ ಮನುಷ್ಯನ ಒಂದು ಇಂಟರ್ವೆನ್ಷನ್ಗಳಿಂದ ಆ ರೋಗ ಕಡಿಮೆಯಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಮತ್ತೆ ತನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನು ಅಥವಾ ಪ್ರಾಣಿಗಳನ್ನು ಬಾಧಿಸ್ತಾ ಇದೆ. ಅದಕ್ಕೆ ಮರುಕಳಿಸಿದಂಥ ಅಥವಾ ಎಮರ್ಜಿಂಗ್ ಜುನಾಟಿಕ್ ಡಿಸೀಸ್ ಅಂತ ನಾವು ಕರಿತೀವಿ. ಇನ್ನು ಮೂರನೇದು ನೆಗ್ಲೆಕ್ಟೆಡ್ ಜುನೋಸಿಸ್. ನೆಗ್ಲೆಕ್ಟೆಡ್ ಜುನೋಸಿಸ್ ಅಂದರೆ ಈ ರೋಗಗಳು ನಮ್ಮ ಜೊತೆನೇ ಇದ್ದಾವೆ, ಆದರೆ ನಾವು ಅದಕ್ಕೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ. ಅವುಗಳು ನಿರ್ಲಕ್ಷ್ಯಪಟ್ಟಂಥ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಇವು ನಮ್ಮ ಜೊತೆ, ನಮ್ಮ ನಾಗರಿಕತೆ ಉದಯದಿಂದಲೂ ಕೂಡ ನಮ್ಮ ಜೊತೆನೇ ಇದ್ದಾವೆ. ಒಟ್ಟಾರೆ ನೋಡೋದಾದರೆ ಮಾನವರಿಗೆ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಈ ಉದಯೋನ್ಮುಖ ಕಾಯಿಲೆಗಳು ಬಾಧಿಸಿದಾವೆ ಸುಮಾರು 175, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಅಂಕೆಯ ಪ್ರಕಾರ. ಅದರಲ್ಲಿ 132, 75% ಹೆಚ್ಚು ರೋಗಗಳು ಇಂಥ ರೋಗಗಳಿದ್ದಾವೆ. ಅದರಲ್ಲಿ ಸುಮಾರು 71.8% ಅಂದರೆ ಸುಮಾರು 72% ಈ ಒಂದು ರೋಗಗಳಿದ್ದಾವೆ. ಇವುಗಳ ಮೂಲ ವನ್ಯ ಮೃಗಗಳು ಅಥವಾ ವನ್ಯಜೀವಿಗಳಾಗಿದ್ದಾವೆ. ಈಗಾಗಲೇ ಚರ್ಚೆ ಮಾಡಿದಂತೆ ಅವುಗಳು ವನ್ಯ ಮೃಗಗಳಿಂದ ನೇರವಾಗಿ ಮನುಷ್ಯನಿಗೆ ಅಥವಾ ವನ್ಯ ಮೃಗಗಳಿಂದ ಇತರೆ ಪ್ರಾಣಿಗಳು, ಸಾಕು ಪ್ರಾಣಿಗಳು ಅಥವಾ ಇನ್ನಿತರ ಪ್ರಾಣಿಗಳು, ಆ ಪ್ರಾಣಿಗಳ ಮುಖಾಂತರ ಮನುಷ್ಯನಿಗೆ ಹರಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. 2004ರಲ್ಲಿ ಜಿನಿವಾದಲ್ಲಿ ಒಂದು ಜಂಟಿ ಸಮಾಲೋಚನೆ ನಡೀತಿದೆ. ಇದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ, ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಎಲ್ಲ ಜಂಟಿಯಾಗಿ ಒಂದು ಸಮಾಲೋಚನೆ ಮಾಡಿ ಅದರಲ್ಲಿ ಒಂದು ಉದಯೋನ್ಮುಖ ಕಾಯಿಲೆಯ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಅದೇನಪ್ಪ ಅಂದರೆ ಹೊಸದಾಗಿ ಗುರುತಿಸಲ್ಪಟ್ಟಂಥ ಒಂದು ಸೋಂಕು ಅಥವಾ ಹೊಸದಾಗಿ ವಿಕಸನಗೊಂಡಂಥ ಒಂದು ರೋಗಕಾರಕ ಅಥವಾ ಹಿಂದೆ ತಿಳಿದಂಥ ಒಂದು ರೋಗಕಾರಕ ಈಗ ಹೊಸದಾದಂಥ ಒಂದು ಭೌಗೋಳಿಕ ವಲಯದಲ್ಲಿ ಕಾಣಿಸಿಕೊಳ್ತಾ ಇದ್ದರೆ ಅಥವಾ ಹೊಸದಾದ ಒಂದು ರೋಗಕಾರಕದಲ್ಲಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಿದ್ರೆ ಅಥವಾ ಹೆಚ್ಚು ರೋಗ ಪ್ರಕೋಪ ಮಾಡ್ತಾ ಇದ್ದರೆ ಅಂಥ ಒಂದು ರೋಗಕಾರಕವನ್ನು ನಾವು ಉದಯೋನ್ಮುಖ ಕಾಯಿಲೆಯ ಸೋಂಕುಕಾರಕ ಅಂಥೇಳಿ ನಾವು ಮಾಡ್ತೀವಿ. ಸುಮಾರು 64 ವರ್ಷಗಳ ಒಂದು ಅವಧಿಯಲ್ಲಿ ಒಂದು ವಿಶ್ವವ್ಯಾಪಿ ಅವಲೋಕನ ಅಧ್ಯಯನ ಮಾಡಲಾಯಿತು 1940ರಿಂದ 2004ರವರೆಗೆ. ಇದರಲ್ಲಿ ಸುಮಾರು 335 ಏನು ಉದಯೋನ್ಮುಖ ಕಾಯಿಲೆ ಇದ್ದಾವೆ, ಸಾಂಕ್ರಾಮಿಕ ಪ್ರಸಂಗಗಳು, ಅವುಗಳ ಮೂಲ ವನ್ಯ ಪ್ರಾಣಿಗಳು ಅಂಥೇಳಿ ತಿಳಿದಿದೆ. ಸೊ ಇಲ್ಲಿ ನಾವು ಚರ್ಚಿಸಬೇಕಾಗಿದ್ದಿಷ್ಟೇ, ವನ್ಯ ಪ್ರಾಣಿಗಳೂ ಕೂಡ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಆಕರಗಳಾಗಿರ್ತವೆ. ಅವುಗಳಿಗೆ ಅವಕಾಶ ಸಿಕ್ಕಾಗ ಮನುಷ್ಯನಿಗೆ ಅಥವಾ ಪ್ರಾಣಿಗಳಿಗೆ ಹರಡಿ ನಂತರ ಮನುಷ್ಯರಿಗೆ ಹರಡ್ತಕ್ಕಂಥ ಸಾಧ್ಯತೆಗಳು ಬಹಳ ಇದೆ. ಈ ಉದಯೋನ್ಮುಖ ಮತ್ತೆ ಮರುಗಳಿಸ್ತಿರತಕ್ಕಂತಹ ಸೋಂಕುಗಳು ಏನಿದ್ದಾವೋ ಇವುಗಳ ಉಗಮಕ್ಕೆ ಏನು ಕಾರಣ ಅಂತೀರಿ? ನಿರ್ದಿಷ್ಟವಾಗಿ ಒಂದೇ ರೀತಿಯಾದಂಥ ಒಂದು ಕಾರಣವನ್ನು ಇದಕ್ಕೆ ಕೊಡ್ಲಿಕ್ಕೆ ಆಗಲ್ಲ ಸರ್. ನಾನಾ ಬಗೆಯ ಕಾರಣಗಳಿದ್ದಾವೆ. ಈಗ ಅವುಗಳನ್ನ ನಾವು ಪಟ್ಟಿ ಮಾಡೋದಾದರೆ, ರೋಗವಾಹಕಗಳ ಮೇಲೆ ಹವಾಮಾನದ ಬದಲಾವಣೆ ಮಾಡ್ತಕ್ಕಂಥ ಒಂದು ಪರಿಣಾಮ. ಈಗ ರೋಗಕಾರಕ ಮತ್ತು ರೋಗವಾಹಕ ಎರಡು ರೀತಿಯಾದಂಥ ಈ ಒಂದು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವು ಇರ್ತವೆ. ಈ ರೋಗವಾಹಕಗಳು ಅಂದರೆ ಈ ವೆಕ್ಟರ್ಸ್, ಈ ಮೊಸ್ಕಿಟೋ, ಸೊಳ್ಳೆಗಳಾಗಿರ್ಬೋದು, ಉಣ್ಣೆಗಳಾಗಿರ್ಬೋದು, ವಾತಾವರಣದ ಬದಲಾವಣೆಯಿಂದ ಈ ರೋಗಕಾರಕಗಳ ಒಂದು ಡೈನಾಮಿಕ್ಸಲ್ಲಿ ಬದಲಾವಣೆಯಾಗಿದೆ. ಇದರ ಒಂದು ಬದಲಾವಣೆಯಿಂದಾಗಿ ಇವುಗಳಲ್ಲಿ ಇರ್ತಕ್ಕಂಥ ಒಂದು ಸೋಂಕು ಕಾರಕಗಳ ವಿಕಸನ ಆಗ್ತದೆ. ಇದರಿಂದ ಇಂಡೈರೆಕ್ಟ್ ಆಗಿ ಹವಾಮಾನ ವೈಪರೀತ್ಯ, ಹವಾಮಾನ ಬದಲಾವಣೆಯಿಂದಾಗಿ ಈ ಒಂದು ಸೋಂಕುಗಳ ಒಂದು ಪ್ರಿವಲೆನ್ಸ್ ಇನ್ಸಿಡೆನ್ಸ್ ಏನಂತೀವಿ ಅವುಗಳು ಜಾಸ್ತಿ ಆಗ್ತವೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಆಫ್ರಿಕಾದಲ್ಲಿ ರಿಫ್ಟ್ ವ್ಯಾಲಿ ಜ್ವರ ಅಂತ ಬರ್ತದೆ.
ಅದರ ಒಂದು ರೋಗ ಪ್ರಕೋಪ 1987, 97ರಿಂದ 98 ಮತ್ತು 2006 ಮತ್ತು 7ರಲ್ಲಿ ಕಾಣಿಸಿಕೊಂಡಿತು. ಇದಕ್ಕೆ ಕಾಣಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣ ಅಲ್ಲಿ ಆದಂಥ ಹೆಚ್ಚಿನ ಮಳೆ ಆಯಿತು, ಅಣೆಕಟ್ಟಲ್ಲಿ ನೀರು ನಿಂತ್ಕೊಳ್ತು, ಅಣೆಕಟ್ಟನ್ನು ಕಟ್ಟಲಾಯಿತು. ಇದರಿಂದಾಗಿ ಸೊಳ್ಳೆಯ ಒಂದು ಸಂಖ್ಯೆ ಹೆಚ್ಚಾಯಿತು. ಸೊಳ್ಳೆ ಸಂಖ್ಯೆ ಹೆಚ್ಚಾಗೋದ್ರಿಂದ ಈ ಒಂದು ಸೊಳ್ಳೆಯ ಮುಖಾಂತರ ಹರಡ್ತಕ್ಕಂಥ ಈ ಒಂದು ರಿಫ್ಟ್ ವ್ಯಾಲಿ ಜ್ವರ ಏನಿದೆ ಅದು ಜಾಸ್ತಿ ಆಯಿತು. ಇದೇ ರೀತಿ ನಮ್ಮ ದೇಶದಲ್ಲಿಯೂ ಕೂಡ ನಾವು ನೋಡೋದಾದರೆ ಈ ರೀತಿಯಾದಂಥ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ಒಂದು ಡೈನಾಮಿಕ್ಸ್ ಅನ್ನು ನಾವು ಸ್ಟಡಿ ಮಾಡೋದಾದರೆ ವಾತಾವರಣ ಅಥವಾ ಹವಾಮಾನದ ಬದಲಾವಣೆಯೂ ಕೂಡ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೆ ಒಂದು ಕಾರಣ ಆಗ್ತದೆ. ಇನ್ನು ಎರಡನೇದು ಅಂದರೆ ಸೋಂಕಿತ ಪ್ರಾಣಿ ಅಥವಾ ವ್ಯಕ್ತಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರಗೊಂಡಾಗ. ತಮಗೆ ಗೊತ್ತಿದೆ ಈ COVID-19 ಅನ್ನುವಂಥ ರೋಗ ಚೈನಾದಲ್ಲಿ ಬಂತು. ಚೈನಾದಿಂದ ಭಾರತಕ್ಕೆ ಹೇಗೆ ಬಂತು? ಸೋಂಕಿತ ವ್ಯಕ್ತಿ ಈ ಕಡೆ ಬಂದಿರೋದ್ರಿಂದ. ಅದೇ ರೀತಿ ಈ ಪ್ರಾಣಿಗಳನ್ನು ಕೂಡ ಸ್ಥಾನಪಲ್ಲಟ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಈ ಹಾರ್ಸ್ ರೇಸಿಂಗನ್ನು ಯುರೋಪಲ್ಲಿ ಮಾಡ್ತಾರೆ. ಅಲ್ಲಿ ಚಳಿ ಜಾಸ್ತಿ ಆದಾಗ ಅಂಥ ಒಂದು ಹಾರ್ಸ್ ರೇಸಿಂಗನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂಥ ಒಂದು ಗಲ್ಫ್ ಕಂಟ್ರಿಗಳಲ್ಲಿ ಮಾಡ್ತಾರೆ. ಇದಕ್ಕೋಸ್ಕರ ನೀವು ಆ ಕುದುರೆಗಳನ್ನು ಸಾಗಾಣಿಕೆ ಮಾಡಲೇಬೇಕು. ಅವುಗಳಲ್ಲಿ ಏನಾದರೂ ರೋಗ ಇದ್ದರೆ ಇಲ್ಲಿಯೂ ಕೂಡ ರೋಗ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದೇ ರೀತಿ ನಾನಾ ರೀತಿಯಾದಂಥ ರೋಗವಾಹಕಗಳು ಅಥವಾ ರೋಗಗ್ರಸ್ತ ವ್ಯಕ್ತಿಗಳು, ರೋಗಗ್ರಸ್ತ ಪ್ರಾಣಿಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಾಗ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಹೆಚ್ಚಿಗೆ ಬರುತ್ತವೆ. ಇನ್ನು ಮುಂದಿಂದು ಪ್ರವಾಸೋದ್ಯಮ ಅಥವಾ ಮನರಂಜನೆ. ಸೊ ಮನರಂಜನೆಯಲ್ಲಿ ಹಲವಾರು ರೀತಿಯಾದಂಥ ಮನರಂಜನೆಗಳಿದ್ದಾವೆ. ಪ್ರಾಣಿಗಳನ್ನು ಒಳಗೊಂಡಂಥ ಮನರಂಜನೆಗಳು ಕೂಡ ಇದ್ದಾವೆ. ಈಗ ವನ್ಯಜೀವಿಗಳ ಸಂಪರ್ಕಕ್ಕೆ ಬರುವುದು, ಮನರಂಜನೆಗೋಸ್ಕರ ಒಂದು ಪ್ರಾಣಿಗಳ ಇರ್ತಕ್ಕಂಥ ಒಂದು ಇವೆಂಟ್ಗಳಿರ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಸಂಪರ್ಕ ಬರೋದರಿಂದ ಇಂಥ ಒಂದು ರೋಗಗಳು ಹರಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಭೂ ಬಳಕೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ನಗರೀಕರಣ, ಜಾಗತೀಕರಣದ ಹೆಸರಿನಲ್ಲಿ, ಅಭಿವೃದ್ಧಿ ಕಾರ್ಯಕ್ರಮಗಳ ಹೆಸರಿನಲ್ಲಿ ಮನುಷ್ಯ ಕಾಡಿನತ್ತ ಪ್ರಯಾಣ ಬೆಳೆಸಿ ಕಾಡಿನತ್ತ ತಮ್ಮ ಅತಿಕ್ರಮಣಗಳನ್ನು ಮಾಡ್ತಾ ಇದ್ದೀವಿ. ಇದರಿಂದ ಮಾನವ ಮತ್ತು ವನ್ಯ ಪ್ರಾಣಿಗಳ ಸಂಘರ್ಷ ಏರ್ಪಡ್ತದೆ. ಅಥವಾ ವನ್ಯ ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳ ನಡುವೆ ಕೂಡ ಈ ಒಂದು ಸಂಘರ್ಷ ಏರ್ಪಡ್ತದೆ. ಇದರ ಒಂದು ಪರಿಣಾಮ ಏನಪ್ಪ ಅಂದರೆ ಕಾಡಲ್ಲಿರ್ತಕ್ಕಂಥ ರೋಗ ನಾಡುಗಳಿಗೆ ಹರಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಮುಂದಿಂದು ಅಂದರೆ ರೋಗಕಾರಕಗಳಲ್ಲಿ ಹೊಸ ರೂಪಾಂತರಿ ತಳಿಗಳು ವಿಕಸನ ಆಗ್ತಕ್ಕಂಥದ್ದು. ತಮಗೆಲ್ಲ ಗೊತ್ತೇ ಇದೆ, ವಿಕಸನ ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಈ ಒಂದು ವಿಕಸನ ಈ ಒಂದು ಸೋಂಕುಕಾರಕ ಜೀವಿಗಳಲ್ಲಿ ಕೂಡ ಆಗ್ತಾ ಇರ್ತವೆ. ಪ್ರಮುಖವಾಗಿ ವೈರಾಣುಗಳಲ್ಲಿ, ಎಲ್ಲ ರೀತಿಯ ರೋಗಾಣುಗಳಲ್ಲಿ ಆಗ್ತದೆ, ಬಟ್ ಅದರಲ್ಲಿಯೂ ಕೂಡ ಅತಿ ಹೆಚ್ಚಾಗಿ ವೈರಾಣುವಿನಲ್ಲಿ ನಮಗೆ DNA ಮತ್ತು RNA ವೈರಾಣು ಅಂತ ಬರ್ತದೆ. ಈ RNA ವೈರಾಣುವಿನ ಒಂದು ಜೀನೋಮ್ ಏನಿದೆ ಅದರಲ್ಲಿ ಸ್ವಲ್ಪ ದೋಷ ಪೀಡಿತ ಒಂದು ಪ್ರೂಫ್ ರೀಡಿಂಗ್ ಇದೆ ಅದರಲ್ಲಿ ಒಂದು ಜೀನೋಮ್ನಲ್ಲಿ. ಇದರಿಂದಾಗಿ ಹೆಚ್ಚಿನ ಮ್ಯುಟೇಷನ್ಗಳು ಆಗಿ ಹೊಸ ಉದಯೋನ್ಮುಖ ವೈರಾಣುಗಳು ಉತ್ಪತ್ತಿ ಆಗೋದರಿಂದ, ಆಮೇಲೆ ಜನರಲ್ಲಿ ಅದರ ಬಗ್ಗೆ ಒಂದು ಇಮ್ಯುನಿಟಿ ಇಲ್ಲದೆ ಇರೋದರಿಂದ ಅವುಗಳು ತಮ್ಮ ಒಂದು ತೀವ್ರತೆಯನ್ನು ಹೆಚ್ಚು ಮಾಡ್ತವೆ. ಇನ್ನೊಂದು ಅಂಶ ಇಲ್ಲಿ ಅಂದರೆ ಜಾನುವಾರುಗಳ ನಿರ್ವಹಣಾ ಪದ್ಧತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ತಮಗೆಲ್ಲ ಗೊತ್ತಿದೆ, ಈ ಒಂದು ಬೋವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫಲೋಪತಿ ಅಥವಾ ಮ್ಯಾಡ್ ಕೌ ಡಿಸೀಸ್ ಅಂತ ಯುರೋಪಲ್ಲಿ ಬಂತು. ಅದು ಬರಲಿಕ್ಕೆ ಮುಖ್ಯ ಕಾರಣ ಈ ಒಂದು ಸ್ಲಾಟರ್ ಹೌಸ್ ಕಸಾಯಿಖಾನೆಗಳಿಂದ ಇರ್ತಕ್ಕಂಥ ಒಂದು ಪ್ರಾಣಿಜನ್ಯ ಉತ್ಪನ್ನವನ್ನು ಈ ಹಸುಗಳಿಗೆ ಆಹಾರವಾಗಿ ಕೊಟ್ಟಿದ್ದು ಇದೊಂದು ಕಾರಣ. ಈ ರೀತಿ ಹಲವಾರು ರೀತಿಯ ಒಂದು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಜಾನುವಾರು ನಿರ್ವಹಣಾ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ಆದರೆ ಹೊಸ ಒಂದು ರೋಗ ಆ ಒಂದು ಜಾಗಗಳಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರು ಹೆಚ್ಚು ಮುದ್ದಿನ ಪ್ರಾಣಿಗಳು, ವಿದೇಶಿ ಪ್ರಾಣಿಗಳ ಹತ್ರ ಆಕರ್ಷಿತರಾಗಿ ಅವುಗಳನ್ನು ತಮ್ಮ ಮನೆಯಲ್ಲಿ ತಂದುಕಿಟ್ಟುಕೊಂಡು ಅವು ಎಲ್ಲಿರ್ತವೆ ಅಂದರೆ ಮನುಷ್ಯನ ಕುಟುಂಬದ ಒಬ್ಬ ಸದಸ್ಯನ ತರನೇ ಆಗುವಷ್ಟು ಪ್ರಾಣಿ ಮತ್ತು ಮನುಷ್ಯನ ಒಂದು ನಿಕಟ ಸಂಪರ್ಕ ಇರ್ತದೆ. ಇಂಥ ಒಂದು ನಿಕಟ ಸಂಪರ್ಕ ಬಂದಾಗ ಇಂಥ ಒಂದು ಮುದ್ದು ಪ್ರಾಣಿಗಳ ಮುಖಾಂತರ ಮನುಷ್ಯನಿಗೆ ರೋಗ ಹರಡುವಂಥ ಸಾಧ್ಯತೆ ಇದೆ. ಇನ್ನು ವನ್ಯ ಪ್ರಾಣಿಗಳ ಆಹಾರಗಳು ನಮ್ಮ ದೇಶದಲ್ಲಿ ಇದೊಂದು ಅಷ್ಟೊಂದು ಪ್ರಚಲಿತ ಇಲ್ಲ. ಆಫ್ರಿಕಾ ಮತ್ತು ಯುರೋಪಲ್ಲಿ ಏನು ಮಾಡ್ತಾರೆ, ವನ್ಯ ಪ್ರಾಣಿಗಳನ್ನು ಕೂಡ ತಿನ್ನುವಂಥ ಒಂದು ಪರವಾನಿಕೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಿದಾಗ ಕಾಡಲ್ಲಿರ್ತಕ್ಕಂಥ ರೋಗ ಮನುಷ್ಯನಿಗೆ ಬರ್ತದೆ. ಇನ್ನು ಬೇರೆ ದೇಶಗಳ ಜೊತೆಗೆ ನಾವು ಸಂಪರ್ಕ ಹೊಂದಿರೋದ್ರಿಂದ ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತದೆ. ಇನ್ನು ಮುಂದಿನ ಒಂದು ವಿಧ ಅಂದರೆ ಕಸುಬು ಆಧಾರಿತ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು.
ಈ ಕಸುಬು ಆಧಾರಿತ ಸಾಂಕ್ರಾಮಿಕ ರೋಗಗಳು ಅಂದರೆ ಕೆಲವೊಂದು ಕಸುಬು ಮಾಡ್ತಕ್ಕಂಥ ಜನರಿಗೆ ನಿರ್ದಿಷ್ಟ ಒಂದು ರೋಗಗಳು ಅವರಲ್ಲಿ ಕಂಡು ಬರ್ತವೆ. ಉದಾಹರಣೆಗೆ ಕೃಷಿ ಮಾಡ್ತಕ್ಕಂಥ ಜನರಲ್ಲಿ ನೆರಡಿ ರೋಗ, ಕ್ಷಯ ರೋಗ, ಕಾಮಾಲೆ, ಕಂದು ರೋಗ, ಕಜ್ಜಿ ಇವುಗಳು ಬರ್ತವೆ. ಇನ್ನು ಪಶು ಉತ್ಪನ್ನಗಳನ್ನು ತಯಾರಿ ಮಾಡ್ತಕ್ಕಂಥ ಜನರಲ್ಲಿಯೂ ಕೂಡ ನೆರಡಿ ರೋಗದಂಥ ರೋಗಗಳು ಬರ್ತವೆ. ಕಾಡಲ್ಲಿ ಪ್ರವೇಶ ಮಾಡ್ತಕ್ಕಂಥ ಜನರಲ್ಲಿನೂ ಕೂಡ ಕೆಲವೊಂದು ರೋಗಗಳು ಬರ್ತವೆ. ವಿಹಾರಕ್ಕೆ ಹೋಗ್ತಕ್ಕಂಥ ಜನರಲ್ಲಿಯೂ ಕೆಲವೊಂದು ರೋಗಗಳು ಬರ್ತವೆ. ಅಥವಾ ವೈದ್ಯಕೀಯ ಒಂದು ಇನ್ವೆಸ್ಟಿಗೇಷನು, ಸರ್ವೆಲೆನ್ಸ್ ಮಾಡ್ತಕ್ಕಂಥ ಜನರು, ಅಥವಾ ಪ್ರಕೃತಿ ವಿಕೋಪ ಆದಾಗ ಹೋಗ್ತಕ್ಕಂಥ ಒಂದು ಜನರು, ಇವರಲ್ಲಿ ಕೂಡ ಕೆಲವೊಂದು ರೀತಿಯಾದಂಥ ಒಂದು ರೋಗಗಳು ಕಾಣಬರ್ತವೆ. ಹೀಗೆ ಅನೇಕ ವಿಧಗಳಲ್ಲಿ ಈ ಹೊಸ ಉದಯೋನ್ಮುಖ ಹಾಗೂ ಮರುಕಳಿಸ್ತಾ ಇರತಕ್ಕಂತಹ ರೋಗಗಳ ಉಗಮಕ್ಕೆ ಕಾರಣಗಳು ಇದ್ದಾವೆ. ತಾವಾಗಲೇ ಮಾತನಾಡ್ತಾ ಹೇಳಿದ್ರಿ, ಕಸುಬು ಆಧಾರಿತವಾಗಿಯೂ ಕೂಡ ಅನೇಕ ಪ್ರಾಣಿಜನ್ಯ ಸೋಂಕುಗಳು ಬರೋ ಅಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಇದು ಎಲ್ಲೆಲ್ಲಿ ಸಾಧ್ಯತೆ ಇರುತ್ತೆ? ಈ ಸಾಧ್ಯತೆ ಅಂದರೆ, ಈಗ ರೈತರು ಪ್ರಾಣಿಗಳ ನಿಕಟ ಸಂಪರ್ಕವನ್ನು ಹೊಂದಿರ್ತಾರೆ. ಒಂದು, ಪ್ರಾಣಿಗಳ ಉಸಿರಾಟದಿಂದ ಮನುಷ್ಯನಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಎರಡನೇದು, ಪಶುಗಳ ನೇರ ಸಂಪರ್ಕ, ಅವುಗಳ ಒಂದು ಎಕ್ಸ್ಕ್ರೀಷನ್, ಸಿಕ್ರೀಷನ್ ಏನಂತೀವಿ, ಸಗಣಿ, ಮೂತ್ರ, ಇವುಗಳ ಒಂದು ಸಂಪರ್ಕದಿಂದ ಇಂಥ ಒಂದು ರೋಗಗಳು ಮನುಷ್ಯರಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಈ ಒಟ್ಟಾರೆಯಾಗಿ ನಮ್ಮ ಮನುಷ್ಯರ ಒಂದು ಜನಸಂಖ್ಯೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ, ಈ ಪ್ರಾಣಿಗಳ ಸಂಪರ್ಕದಲ್ಲಿ ಏನು ಒಂದು ಜನರು ತಮ್ಮ ಕಸುಬಾಗಿ ಏನೊಂದು ಸಂಪರ್ಕಕ್ಕೆ ಬರ್ತಾರೆ, ಅವುಗಳಲ್ಲಿ ಈ ಒಂದು ರೋಗಗಳು ಹೆಚ್ಚಾಗಿರ್ತವೆ. ಆಫೀಸಲ್ಲಿ ಕೂತ್ಕೊಂಡು ಅಥವಾ ಯಾರೋ ಒಂದು ಸ್ಕೂಲ್ಗಳೇ ಅಥವಾ ಇನ್ಯಾವುದೋ ಒಂದು ಸಂಸ್ಥೆಗಳಲ್ಲಿ ಕೂತು ಕೆಲಸ ಏನು ಮಾಡ್ತಿರ್ತಾರೆ, ಅವರಿಗೆ ಕಡಿಮೆ ಬರ್ತವೆ. ಇನ್ನು ನಾವು ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದೀವಿ, ಒನ್ ಹೆಲ್ತ್ ಅನ್ನುವಂಥದ್ದು, ಅಥವಾ ಏಕ ಆರೋಗ್ಯ ಒಂದು ಆರೋಗ್ಯ ಅಂತೇಳಿ ಕರಿತೀವಿ. ಇದು ಈ ಪ್ರಾಣಿಜನ್ಯ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಕೆಲಸವನ್ನು ಮಾಡುತ್ತೆ? ಇತ್ತೀಚಿನ ದಿನಗಳಲ್ಲಿ ಒಂದು ಆರೋಗ್ಯ, ಏಕ ಆರೋಗ್ಯ ಅಥವಾ ಒನ್ ಹೆಲ್ತ್ ಅಂತ ನಾವೇನಂತೀವಿ, ಈ ಒಂದು ಪರಿಕಲ್ಪನೆ ಜಾಗತಿಕ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗ ಒಂದು ಆರೋಗ್ಯ ಅಂದರೆ ಮಾನವರು, ಪ್ರಾಣಿಗಳು, ಪರಿಸರ ಇವೆಲ್ಲವುಗಳ ಆರೋಗ್ಯವನ್ನು ನಾವು ಕಾಪಾಡೋದೇ ಒಂದು ಆರೋಗ್ಯ ಆಗಿದೆ. ಯಾಕೆಂದರೆ ಇವುಗಳ ಮಧ್ಯೆ ಒಂದು ನಿಕಟ ಸಂಬಂಧ ಇರ್ತದೆ. ಆಮೇಲೆ ಆರೋಗ್ಯ ಸಮಸ್ಯೆಗಳನ್ನು ನಾವೇನಾದರೂ ಬಗೆಹರಿಸಲೇಬೇಕು ಅಂದರೆ ನಾವು ಎಲ್ಲವುಗಳ 3 ಏನು ಅಂಗಗಳಿದ್ದಾವೆ, ಮನುಷ್ಯ, ಪ್ರಾಣಿ ಮತ್ತು ಪರಿಸರ, ಇವುಗಳ ಆರೋಗ್ಯವನ್ನು ನಾವು ಸರಿಯಾಗಿಟ್ಕೊಳ್ಬೇಕಾಗ್ತದೆ. ಇದಕ್ಕೆ ಪ್ರಮುಖವಾಗಿ ಸಹಯೋಗ ಬಹಳ ಮುಖ್ಯ. ಈ ಒಂದು ಕ್ಷೇತ್ರಗಳೇನಿದ್ದಾವೆ, ಮಾನವ ಆರೋಗ್ಯ ಕ್ಷೇತ್ರ, ಪ್ರಾಣಿ ಅಥವಾ ಪಶು ಆರೋಗ್ಯ ಕ್ಷೇತ್ರ, ಪರಿಸರ ಆರೋಗ್ಯ ಕ್ಷೇತ್ರ, ಇದರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕಾರಣೀಕರ್ತರು ಅಂದರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಅವರೆಲ್ಲರೂ ಜೊತೆಯಾಗಿ ಒಂದು ಕೆಲಸ ಮಾಡ್ತಕ್ಕಂಥ, ಟೀಮ್ ವರ್ಕ್ ಮಾಡ್ತಕ್ಕಂಥ ಒಂದು ಸಮಯ ಈಗ ಬಂದಿದೆ. ಈ ಒಂದು ಕಲ್ಪನೆ ಕಾರ್ಯಗತ ಬರಲಿಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ಈ ಒಂದು ಕ್ಷೇತ್ರಗಳ ನಡುವೆ ಒಂದು ಸಹಯೋಗದ ಒಂದು ಕೊರತೆ ಇತ್ತು. ಇತ್ತೀಚಿನ ಕೋವಿಡ್ನಂಥ ಒಂದು ಸಮಸ್ಯೆಗಳು ಬಂದಾಗ ನಾವು ಎಲ್ಲರೂ ಒಂದು ಈ ತಂಡ ಕೆಲಸ ಏನಂತೀವಿ, ಟೀಮ್ ವರ್ಕ್ ಮಾಡದೆ ಇದು ನಾವು ಒಂದು ಎಕ್ಸ್ಪೆಕ್ಟೆಡ್ ಸಕ್ಸಸ್ಸನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದು ಯಾವಾಗ ಒಂದು ಮನವರಿಕೆ ಆಯಿತು, ಆವಾಗ ಹೆಚ್ಚಿನ ಒಂದು ಸಹಯೋಗಕ್ಕೆ ಇತ್ತೀಚಿನ ದಿನಗಳಲ್ಲಿ ಒತ್ತನ್ನು ಕೊಡಲಾಗ್ತಿದೆ. ಅಷ್ಟೇ ಅಲ್ಲದೆ ರೋಗಗಳ ನಿಯಂತ್ರಣ ಇರಬಹುದು ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು, ಸಂಶೋಧನೆ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅಂತರ್ ಕ್ಷೇತ್ರೀಯ ಸಹಯೋಗ ಬಹಳ ಮುಖ್ಯ. ಇನ್ನು ಜಾಗತಿಕ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳು ಜೊತೆಯಾಗಿ ಕೆಲಸ ಮಾಡಿ ಈ ರೋಗಗಳ ವಿರುದ್ಧ ಏನು ಹೋರಾಡೋದಿದೆ, ಅದೇ ಒಂದು ಆರೋಗ್ಯ ಅಥವಾ ಒನ್ ಹೆಲ್ತ್ನ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಒನ್ ಹೆಲ್ತ್ ಯಾಕೆ ಮುಖ್ಯ ಅಂತ ಹೇಳ್ತಾರೆ? ಯಾಕೆ ಮುಖ್ಯ ಅಂದರೆ ಸರ್, ಇತ್ತೀಚೆಗೆ ತಾವು ನೋಡಿದ್ರಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಥವಾ ಜೀವಕಗಳ ಒಂದು ಅತಿಯಾದ ಬಳಕೆಯಿಂದಾಗಿ ಪ್ರತಿರೋಧ ಶಕ್ತಿ ಒಂದು ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಬೆಳೆದು ಬಿಟ್ಟಿದೆ. ಇವುಗಳನ್ನು ನಾವು ಸರಿ ಮಾಡಬೇಕು ಅಂದರೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರಗಳು ಜೊತೆಗೂಡಿ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಅದೇ ರೀತಿ ಆಹಾರ ಸುರಕ್ಷತೆ ಮತ್ತು ಭದ್ರತೆಯ ಒಂದು ವಿಷಯ ಬಂದಾಗ ಇಲ್ಲಿ ಕೂಡ ನಾವು ಹಲವಾರು ಕ್ಷೇತ್ರಗಳ ಒಂದು ಸಹಯೋಗವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಇನ್ನು ಪರಿಸರ ಮಾಲಿನ್ಯ ಹೆಚ್ಚಾಗ್ತದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಈ ಸೋಂಕುಗಳ ಒಂದು ಡೈನಾಮಿಕ್ಸ್ ಕೂಡ ಬದಲಾಗಿದೆ. ಇದಕ್ಕೆ ನಾನಾ ರೀತಿಯಾದಂಥ ಈ ಒಂದು ಕ್ಷೇತ್ರಗಳು ಜೊತೆಯಾಗಿ ಕೆಲಸ ಮಾಡಿದಾಗ, ಈಗ ಮತ್ತೆ ನಾವು ಹೇಳೋದಂದ್ರೆ ಕೋವಿಡ್-19 ನಂತರ ಪರಿಸ್ಥಿತಿ ಬದಲಾಗಿದೆ. ಈ ಟೀಮ್ ವರ್ಕ್ ಇಂದನೇ ಈ ಒಂದು ಸಕ್ಸಸ್ ಸಾಧ್ಯ ಅನ್ನೋದನ್ನ ಮನಗಂಡಲಾಗಿದೆ. ಆದ್ದರಿಂದ ಈ ಒನ್ ಹೆಲ್ತ್ ಇತ್ತೀಚಿನ ದಿನಗಳಲ್ಲಿ ಬಹಳ ಬಹಳ ಮುಖ್ಯವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಒನ್ ಹೆಲ್ತ್ನ ಒಂದು ಸ್ಥಿತಿಗತಿ ಹೇಗಿದೆ? ಭಾರತವೂ ಕೂಡ ಈ ಒಂದು ಒನ್ ಹೆಲ್ತನ್ನು ಬಹಳ ಇಫೆಕ್ಟಿವ್ ವೇನಲ್ಲಿ ಇಂಪ್ಲಿಮೆಂಟ್ ಮಾಡಿದೆ.
ಯಾಕಂದರೆ ನಮ್ಮ ಭಾರತ ದೇಶ ತಮಗೆಲ್ಲ ಗೊತ್ತೇ ಇದೆ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂಥ ಒಂದು ದೇಶ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಪ್ರಾಣಿಗಳ ಸಂಖ್ಯೆಯೂ ಕೂಡ ಅತಿ ಹೆಚ್ಚಾಗಿದೆ. ಜಾನುವಾರುಗಳನ್ನು ತಾವು ನೋಡೋದಾದರೆ ಜಗತ್ತಿನ ಸುಮಾರು 11% ಜಾನುವಾರುಗಳು, 18% ಕೋಳಿಗಳು ಇದೆ ನಮ್ಮ ದೇಶದಲ್ಲಿ. ಮತ್ತು ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೇಶ, ಮೊಟ್ಟೆಯಲ್ಲಿ 2ನೇ ಸ್ಥಾನ ಇದೆ. ಈ ರೀತಿ ಜಾನುವಾರುಗಳ ಸಂಖ್ಯೆಗಳನ್ನು ನೋಡೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಇದೆ. ಅದು ನಮ್ಮ ದೇಶದ ಸಂಪತ್ತು ಕೂಡ, ಪಶು ಸಂಪತ್ತು, ದೇಶ ಸಂಪತ್ತು. ಮನುಷ್ಯರು ಅತಿ ಹೆಚ್ಚು, ಪ್ರಾಣಿಗಳು ಅತಿ ಹೆಚ್ಚು. ಪರಿಸರ ಬಹಳ ಪೂರಕವಾಗಿದೆ. ಬಹುತೇಕ ಭಾರತ ದೇಶದ ಒಂದು ಪರಿಸರವನ್ನು ನೋಡೋದಾದ್ರೆ ಈ ರೋಗ ಪ್ರಸಾರಕ್ಕೆ ಬಹಳ ಒಂದು ಅನುಕೂಲವಾದಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಬಹಳ ಒಂದು ಆಕ್ಟಿವ್ ಆಗಿ ಈ ಒನ್ ಹೆಲ್ತನ್ನು ಇಂಪ್ಲಿಮೆಂಟ್ ಮಾಡಿದೆ. ಇದರಲ್ಲಿ ಕೆಲವೊಂದು ಅಂಶಗಳು ಅಂದರೆ, ಕರ್ನಾಟಕ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಒನ್ ಹೆಲ್ತ್ ಸಪೋರ್ಟ್ ಯೂನಿಟ್ ಅಂತಕ್ಕಂಥ ಒಂದು ಪೈಲಟ್ ಯೋಜನೆಯನ್ನು ಸ್ಥಾಪನೆ ಮಾಡಿತು ಭಾರತ ಸರ್ಕಾರ. ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಮತ್ತು ಈ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಇವುಗಳ ಒಂದು ಸಹವರ್ತಿಯೊಂದಿಗೆ ಈ ಒಂದು ಒನ್ ಹೆಲ್ತ್ ಚೌಕಟ್ಟನ್ನು ನಮ್ಮ ದೇಶದಲ್ಲಿ ಮಾಡಿದರು. ಅಷ್ಟೇ ಅಲ್ಲದೆ ಮುಂದುವರೆದು ರಾಷ್ಟ್ರೀಯ ಒನ್ ಹೆಲ್ತ್ ಮಿಷನ್ ಅನ್ನು ಕೂಡ ನಮ್ಮ ದೇಶದಲ್ಲಿ ಮಾಡಿ ಹಲವಾರು ರೀತಿಯ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರ ಮಾಡ್ತಿದೆ. ಇನ್ನು ರಾಷ್ಟ್ರೀಯ ರೆಬಿಸ್ ನಿಯಂತ್ರಣ ಒಂದು ಕಾರ್ಯಕ್ರಮ NRCP ಅಂತ ಒಂದಿದೆ. ಆಮೇಲೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಏನಿದೆ, ಇದೊಂದು ಹೊಸದಾದಂಥ ಒಂದು ರಚಿಸಲಾದಂಥ ಒಂದು ಇಲಾಖೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಲ್ಲಿ ಇದೆ. ಸೊ ಇದರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ದೇಶದಲ್ಲಿ ಮಾಡಲಾಗಿದೆ. ಇದರ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ರಾಷ್ಟ್ರೀಯ ಪ್ರಾಣಿ ರೋಗ ನಿಯಂತ್ರಣ ಕಾರ್ಯಕ್ರಮ, ನ್ಯಾಷನಲ್ ಆ್ಯನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ NADCP, ಇದರಲ್ಲಿ ಒಂದು ಲಸಿಕಾಕರಣವನ್ನು ಬ್ರುಷೆಲ್ಲಾ ಅಥವಾ ಕಂದು ರೋಗಕ್ಕೆ ನಮ್ಮ ದೇಶದಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದೆ. ಅದರ ಜೊತೆಗೆ ರೆಬಿಸ್ ಅನ್ನುವಂಥ ಕಾಯಿಲೆಯೂ ಕೂಡ ಪ್ರಾಣಿಗಳಲ್ಲಿ ಒಂದು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕಂಟ್ರೋಲ್ ಆಫ್ ಆ್ಯನಿಮಲ್ ಡಿಸೀಸಸ್ ASCAD ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡಿದೆ. ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಪೈಪ್ಲೈನಲ್ಲಿದೆ, ನಮ್ಮ ದೇಶದಲ್ಲಿ ಇದೆ. ಇವೆಲ್ಲವುಗಳ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಈ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಂದ ಮನುಷ್ಯನನ್ನು ರಕ್ಷಿಸುವುದು ಅಂತ ಅರ್ಥ. ನಮ್ಮ ಮಹಾವಿದ್ಯಾಲಯದಲ್ಲೂ ಕೂಡ ಈ NCDC ಅಂತ ಏನಿದೆ, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್, ಅದರ ಒಂದು ಸೆಂಟರ್ ಫಾರ್ ಒನ್ ಹೆಲ್ತ್ ಏನಿದೆ, ಅದರ ಒಂದು ಅಡಿಯಲ್ಲಿ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲೂ ಕೂಡ ಸೆಂಟಿನಲ್ ಸರ್ವೆಲೆನ್ಸ್ ಸೈಟ್ ಅಂತ ಒಂದು ಪ್ರಾರಂಭ ಆಗಿದೆ. ಇದೇ ರೀತಿಯಾದಂಥ ಒಂದು ಸೆಂಟಿನಲ್ ಸರ್ವೆಲೆನ್ಸ್ ಸೈಟ್ ಅನ್ನೋದು ಹಿಮ್ಸ್ನಲ್ಲಿ ಕೂಡ ಇದೆ, ಮೆಡಿಕಲ್ ಕಾಲೇಜಲ್ಲಿ. ನಮ್ಮಗಳ ಒಂದು ಮುಖ್ಯ ಉದ್ದೇಶ ಅಂದರೆ ಯಾವುದಾದ್ರೂ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಒಂದು ನಮ್ಮ ಪರಿಸರದಲ್ಲಿ ಇದ್ದರೆ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂಥ ಸೂಕ್ತ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿದೆ. ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಒಂದು ಮಹಾವಿದ್ಯಾಲಯದಲ್ಲೂ ನಡೀತಾ ಇದೆ. ಇನ್ನೊಂದು ಮುಖ್ಯವಾದದ್ದು ಅಂದರೆ ಈ ರೆಬೀಸ್ಗೆ ತಕ್ಕಂಥ ಒಂದು ಪ್ರಯೋಗಾಲಯನೂ ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಯಾವುದಾದ್ರೂ ಒಂದು ಶಂಕಿತ ರೆಬೀಸ್ ಪ್ರಾಣಿ ಇದ್ದರೆ ಅದರ ಒಂದು ಪಶುವೈದ್ಯರು ಮೆದುಳಿನ ಒಂದು ನಮೂನೆಯನ್ನು ನಮಗೆ ಕಳಿಸಿದ್ದೇ ಆದರೆ ನಾವು ಈ ಒಂದು ರೋಗವನ್ನು ಪತ್ತೆ ಹಚ್ಚತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ಮಾಡಿದ್ದೇವೆ. ಈ ಪ್ರಾಣಿಜನ್ಯ ಸೋಂಕುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು? ತಾವು ಆಗಲೇ ಹೇಳಿದಾಗೆ ಒನ್ ಹೆಲ್ತ್ ಅಪ್ರೋಚ್ ಅಂತ ನಾವು ಅಂತೀವಿ. ಎಲ್ಲ ಕ್ಷೇತ್ರಗಳು ಒಟ್ಟಾರೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸೋಂಕುಗಳ ನಿರ್ವಹಣೆ ಆಗ್ತದೆ. ಈಗ ಪ್ರಮುಖವಾಗಿ ನಾವು ಒಂದು ಕ್ವಿಕ್ ಆಗಿ ಪಾಯಿಂಟ್ಗಳನ್ನು ತಗೊಳ್ಳೋದಾದ್ರೆ, ಒಂದು ಲಸಿಕಾಕರಣ. ಯಾವ್ಯಾವ ರೋಗಗಳನ್ನು ಲಸಿಕೆಯಿಂದ ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅವು, ಉದಾಹರಣೆಗೆ ರೆಬಿಸ್ ಅಂತ ಹೇಳ್ಬೋದು, ಬ್ರುಸೆಲೋಸಿಸ್ ಅಂತ ಹೇಳ್ಬೋದು. ಈ ಒಂದು ಮಟ್ಟದಲ್ಲಿ ಸರ್ಕಾರ ಆಗಲೇ ಕಾರ್ಯಪ್ರವೃತ್ತರಾಗಿದೆ. ಇನ್ನು ನೈರ್ಮಲ್ಯವನ್ನು ಹೆಚ್ಚಿಸುವುದು. ಯಾಕಂದ್ರೆ ಈ ನೈರ್ಮಲ್ಯದ ಮತ್ತು ಸ್ವಚ್ಛತೆಯ ಕೊರತೆ ಇದ್ದಾಗ ಈ ಆಹಾರಜನ್ಯ ಮತ್ತು ಇತರೆ ಪ್ರಾಣಿಜನ್ಯ ರೋಗಗಳು ಹರಡ್ತವೆ. ನೈರ್ಮಲ್ಯವನ್ನು ಹೆಚ್ಚಿಸಿಕೊಳ್ಳೋದು. ರೋಗವಾಹಕಗಳ ನಿಯಂತ್ರಣ, ಸೊಳ್ಳೆ ಇರ್ಬೋದು, ಉಣ್ಣೆ ಇರ್ಬೋದು, ಚಿಗಟ ಇರ್ಬೋದು, ಇವುಗಳ ಒಂದು ನಿಯಂತ್ರಣ ಮಾಡೋದರಿಂದ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು. ಇದರ ಜೊತೆಗೆ ಇಲಿಗಳ ನಿಯಂತ್ರಣ, ವನ್ಯ ಪ್ರಾಣಿಗಳು ಮತ್ತು ಇತರೆ ಪ್ರಾಣಿಗಳ ಸಂಪರ್ಕ ಬರದೇ ಇರುವಾಗೆ ನೋಡಿಕೊಳ್ಳೋದು, ಮಾನವ ವನ್ಯಮೃಗ ಅಥವಾ ಸಾಕು ಪ್ರಾಣಿ ವನ್ಯಮೃಗಗಳ ಸಂಘರ್ಷಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಪಶು ಔಷಧಿಗಳನ್ನು ಉಚಿತ ಮಾರ್ಗಗಳಲ್ಲಿ ಬಳಸುವಂಥದ್ದು, ಸಂಬಂಧಪಟ್ಟ ಜನರಿಗೆ ಒಂದು ತರಬೇತಿಯನ್ನು ಕೊಡುವಂಥದ್ದು, ಆಮೇಲೆ ಹೊಸ ಹೊಸ ಒಂದು ಚಿಕಿತ್ಸೆಗೆ ಒಂದು ಸಂಶೋಧನೆ ಮಾಡ್ತಕ್ಕಂಥ ಇರುವುದು. ಇವೆಲ್ಲ ಮುಖಾಂತರ ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಇದಕ್ಕೆ ಒಂದು ಟೀಮ್ ವರ್ಕ್ ಬೇಕಾಗ್ತದೆ. ಅದನ್ನು ನಾವು ಈ ಒಂದು ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿವಸದ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡೋದಿಷ್ಟೇ, ಒಂದು ಕ್ಷೇತ್ರ ಈ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಎಲ್ಲರೂ ಒಟ್ಟಾಗಿ ಈಗ ತಮ್ಮ ಆಕಾಶವಾಣಿಯಿಂದ ಈ ಒಂದು ರೋಗಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ. ಅದು ಒಂದು ಕೂಡ ಈ ಕಾರ್ಯಕ್ರಮನೇ. ಇದರ ಮುಖಾಂತರ ನಾವು ಈ ರೀತಿಯ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಸರ್. ಒಳ್ಳೆಯದು. ಡಾಕ್ಟರ್ ನಾಗಪ್ಪ ಕರಬಸನ್ನವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳ ದಿವಸದ ಮಹತ್ವವನ್ನು ಕುರಿತು ಬಹಳ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಒಂದು ಮೊಬೈಲ್ ನಂಬರ್ 720-477-6725. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 720-477-6725. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಶ್ವ ಪ್ರಾಣಿ ರೋಗಗಳ ದಿನದ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ನಾಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಹಾಗೂ ನಿರ್ವಹಣೆಯ ಹೆಜ್ಜೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ SP ಸತೀಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು.